ನಿನ್ನೆ ತಾನೇ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದ ಕಾರ್ಯಕ್ರಮವೊಂದರಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ BY ರಾಘವೇಂದ್ರ ಅವರನ್ನು ಮತ್ತೊಮ್ಮೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇದೀಗ ಶಾಮನೂರು ಶಿವಶಂಕರಪ್ಪರ ಹೇಳಿಕೆಯ ವಿರುದ್ಧವಾಗಿ BJPಯ MLCಯೂ ಆಗಿರ್ತಕ್ಕಂಥ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷವನ್ನು ಸುತ್ತಾಡಿ ವಾಪಸ್ ಬಂದಿರತಕ್ಕಂಥ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಹುಚ್ಚ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಸ್ನೇಹಿತರೆ. ಇವನೇ ಇರ್ತಕ್ಕಂಥದ್ದೊಂದು ಪಕ್ಷ ಮಾತಾಡ್ತದೊಂದು ಪಕ್ಷದ ಪರವಾಗಿ ಅಂಥವನು ಶಾಮನೂರು ವಿರುದ್ಧ ಮಾತಾಡಿದ್ದಾನೆ. ನೋಡೋಣ ಬನ್ನಿ ಸ್ನೇಹಿತರೆ ಅದೇನು ಅಂತ. ಹಾಲಿ BJPಯ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಈತ ಕಾಂಗ್ರೆಸ್ನ ಪರವಾಗಿ ಬ್ಯಾಟಿಂಗನ್ನು ಮಾಡಿದ್ದಾನೆ. ಮತ್ತೆ ಹೇಳ್ತಕ್ಕಂಥದ್ದೆಲ್ಲ ಪಕ್ಷದ ಟಿಕೆಟನ್ನು ತೆಗೆದುಕೊಂಡು ಗೆದ್ದಂಥವರು ಬೇರೆ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರೆ, ಇವ್ರಿಗೆ ನಾಚಿಕೆ ಆಗಬೇಕು ಅಂತ ಮಾತನ್ನು ಇವನು ಹೇಳಿದ್ದಾನೆ. ಈತನ ಮಾತುಗಳು ಹೆಂಗಿದ್ದಾವೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರುತ್ತವೆ ಅಂತಾರಲ್ಲ ಆ ಥರ ಇದ್ದಾವೆ. ಈತ ಇರ್ತಕ್ಕಂಥದ್ದು ಹಾಲಿ BJPಯ MLC ಆಗಿ, ಆದರೆ ಕಾಂಗ್ರೆಸ್ BJP ಸರ್ಕಾರ ಇದ್ದಾಗಲಿಂದಲೂ ಕೂಡ BJP ವಿರುದ್ಧ ಮಾತಾಡ್ಕೊತ ಬಂದಿದ್ದಂಥ ಈತ ಈ ಕ್ಷಣಕ್ಕೂ ಕೂಡ ತನ್ನ ರಾಜೀನಾಮೆಯನ್ನು MLC ಸ್ಥಾನಕ್ಕೆ ಕೊಟ್ಟಿಲ್ಲ. BJPಯ MLC ಆಗಿ ಮುಂದುವರಿತಿರ್ತಕ್ಕಂಥ ಈತ ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾನೆ. ಹಾಗಾದರೆ ಈತನಿಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಇದೆ? ಖಂಡಿತವಾಗ್ಲೂ ಈತೇನು ಕಾಂಗ್ರೆಸ್ನ ಸದಸ್ಯನೂ ಅಲ್ಲ, ಅಥವಾ ಯಾವುದೇ ರೀತಿ ಕಾಂಗ್ರೆಸ್ ಈತನ ವಿಧಾನ ಪರಿಷತ್ ಸದಸ್ಯನಾಗಿ ಆಯ್ಕೆಯನ್ನು ಮಾಡಿಲ್ಲ. ಆದರೂ ಈತ ಶಾಮನೂರು ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ನಗೆಪಾಟ್ಲಿಗೆ ಈಡಾಗಿದೆ. ಯಾವ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಎಲ್ಲ ಜಾತಿವಾದಿ ಮುತ್ಸದ್ದಿಗಳು ಇರುವಂಥ ಕಾಂಗ್ರೆಸ್ ಜೀವಂತವಾಗಿದ್ರೆ ಅವನು ಫಸ್ಟ್ ಪಾರ್ಟಿನ ಸಸ್ಪೆಂಡ್ ಮಾಡಿ ಶಾಮನೂರು ಶಿವಶಂಕರಪ್ಪನ ಯಾರಾದರೂ ಅಲ್ಲಪ್ಪ ವಿಶ್ವನಾಥ, ಕಾಂಗ್ರೆಸ್ನವರು ಅವ್ರನ್ನ ಸಸ್ಪೆಂಡ್ ಮಾಡ್ತಾರೋ, ಪಕ್ಷದಲ್ಲಿ ಮುಂದುವರ್ಸ್ಕೊಂತಾರೋ, ಮುಖ್ಯಮಂತ್ರಿ ಮಾಡ್ತಾರೋ, ನಿನಗೆ ಯಾಕೆ ಬೇಕು ಆ ವಿಚಾರ? ನೀನೇನಾದರೂ ಕಾಂಗ್ರೆಸ್ನ ಸದಸ್ಯನ? ಕಾಂಗ್ರೆಸ್ ಪಕ್ಷಕ್ಕೂ ನಿನಗೆ ಏನು ಸಂಬಂಧ ಐತೆ? ಶಾಮನೂರು ಶಿವಶಂಕರಪ್ಪರು ನಿನ್ನಂಗೆ ಅಲ್ಲಾಂಡೆ ಆಟ ಆಡಿ ಒಂದೊಂದು ಸರಿ ಒಂದೊಂದು ಪಕ್ಷಕ್ಕೆ ಆರಿಲ್ಲ. ನೀನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷವನ್ನು ಅಡ್ಡಾಡ್ಕೊಂಡು ಬಂದು ಈಗ ಮತ್ತೆ ಕಾಂಗ್ರೆಸ್ ಕದ ತಡ್ತಾ ಇದೆಯಾ? ಕಾಂಗ್ರೆಸ್ ನಿನ್ನ ಈ ಕ್ಷಣದವರೆಗೂ ಅದನ್ನ ಒಳಗೆ ಬಿಡ್ಕೊಂಡಿಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊ. ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇದ್ಕೊಂಡೇನೆ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನೀವೇ? ಅಲೇ ಸೂರ, ಇದಕ್ಕೆ ನಾನು ಹೇಳಿದ್ದು, ನೀನು BJPಗಿದ್ದು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ಬೋದು. ಶಾಮನೂರು ಶಿವಶಂಕರಪ್ಪನವರು ತನ್ನ ಜಾತಿ ಪರವಾಗಿ ಒಂದು ಮಾತನ್ನು ಹೇಳಿದರೆ ಅದನ್ನ ದೊಡ್ಡದಾಗಿ ನೀನು ಇಲ್ಲಿ ವಾಗ್ದಾಳಿ ಮಾಡೋಕ್ಕೆ ಬಂದಿದೆಯಾ? ನೀನೊಂದು ಪಕ್ಷದಲ್ಲಿದ್ದು ಇನ್ನೊಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಿಲ್ವಾ? ಇದಕ್ಕೆ ನಾನು ಹೇಳಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತಾಗಿದೆ ಅಂತೇಳಿ. ನಾಚಿಕೆ ಆಗ್ಬೇಕು ನಿನಗೆ. ಏನು ದೊಡ್ಡ ರಾಜಕಾರಣಿ ನೀನು, ಎಲ್ಲರ ಬಗ್ಗೆನೂ ವಾಗ್ದಾಳಿ ಮಾಡ್ತೀಯಾ? ರಾಜ್ಯದಲ್ಲಿರ್ತಕ್ಕಂಥ ನಾಯಕರ ಬಗ್ಗೆ ನೆಂಟರವರು ಎಲ್ಲ ಒಟ್ಟಿಗೆ ಪಾರ್ಟಿ ಸೋತರು ನೆಂಟರ ಸೋಲ್ಬಾರ್ದು. ಹೌದು, ನೀನು ಸಿದ್ದರಾಮಯ್ಯನವರು ನಿಮ್ಮ ಜಾತಿಯವರು ಅಂತಲೇ ತಾನೇ ಸಪೋರ್ಟ್ ಮಾಡ್ತಿರೋದು. ಅದನ್ನು ಬಿಟ್ಟು ಬೇರೆ ಏನಾರು ಉದ್ದೇಶ ಆಯ್ತಾ ನಿನಗೆ? ಹಾಗೇನೆ ಎಲ್ಲರೂ ಅವ್ರವ್ರ ಜಾತಿಯನ್ನು ನೋಡ್ಕೊತಾರೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕ. ನೀನು ಇನ್ನೊಂದು ಪಕ್ಷದ ಬಗ್ಗೆ ಇನ್ನೊಬ್ಬ ನಾಯಕರ ಬಗ್ಗೆ ಮಾತಾಡ್ತಕ್ಕಂಥ ಹಕ್ಕು ನಿನಗಿಲ್ಲ. ನೀನು ವಿಶ್ವನಾಥ್ ಅಲ್ಲ, ನೀನು ಗೊಬ್ನಾಥ. ನೀನು ಎಷ್ಟು ಪಕ್ಷ ಚೇಂಜ್ ಮಾಡಿದೀಯ ಅಂತ ನಿನಗೆ ಲೆಕ್ಕ ಐತೋ ಇಲ್ಲ ಗೊತ್ತಿಲ್ಲ. ನಿನ್ನ ನಾಚಿಕೆ ಆಗ್ಬೇಕು ನಿನಗೆ. ಇನ್ನೊಂದು ಸರಿ ಯಾರಾದರೂ ರಾಜ್ಯದ ನಾಯಕರ ವಿರುದ್ಧ ಮಾತಾಡೋದಕ್ಕಿಂತ ಮುಂಚೆ ನಾನು ಹೆಂಗಿದ್ದೀನಿ ಅಂತ ಯೋಚನೆ ಮಾಡಿ ಮಾತಾಡೋದು ಕಲಿ. ನೀನು ವಯಸ್ಸಿಗೆ ಬೆಲೆ ಕೊಡಬೇಕು. ಅದರಲ್ಲೂ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಅವನು ಇವನು ಅಂತ ಮಾತಾಡ್ತೀಯ ನೀನು? ನಿನಗಿಂತ ಸಣ್ಣ ವಯಸ್ಸಿನವರು ಏಕವಚನದಲ್ಲಿ ಮಾತಾಡಿಸಿದ್ರೆ ಏನು ಅನಿಸುತ್ತೆ ನಿನಗೆ? ನಾಚಿಕೆ ಆಗ್ಬೇಕು ನಿನಗೆ. ನೀನು ಎಲ್ಲೂ ಸಲ್ಲ. ನೀನು JDS ಅಂತ ನಿನ್ನ ರಾಜ್ಯಾಧ್ಯಕ್ಷ ಪಟ್ಟನ್ನು ಕೊಟ್ಟದ್ದೇ ಬಿಟ್ಟು ಬಂದಿರತಕ್ಕಂಥ ದೊಡ್ಡ ಮನುಷ್ಯ ನೀನು.
ನೀನು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಾ? ನಿನ್ನ ಜನ್ಮಕ್ಕೆ. ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತು ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.